ನಾನು ನಿಲ್ಸಿದ್ದ ಕಾರಣನೇ ಬೇರೆ. ರಾಮಾಚಾರಿ ನಂದು ಕನ್ನಡದ ಲಾಸ್ಟ್ ಸಿನಿಮಾ. ರಾಮಾಚಾರಿ ಏನ್ ಪಾಪಯ್ಯ? ಯಜಮಾನ್ರು ನಿನ್ನ ಕೂಗ್ತಿದ್ದಾರೆ. ಯಾಕೆ? ಹಾಡ್ ಹೇಳಕ್ಕೆ. ಹಾಡ್ ಹೇಳಕ್ಕ? ಬಾ 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 ಬಾ. ತೆಲುಗು ಅಲ್ಲಿ ಕೆ ವಿಶ್ವನಾಥ್ ಸರ್ದು ಒಂದು ತೆಲುಗು ಸಿನಿಮಾ ಮಾಡಿದೆ, ಸ್ವಾತಿ ಕಿರಣಂ ಅಂತ, ಮಮ್ಮೂಟಿಯವರು, ರಾಧಿಕಾ ಅವರು. ಎರಡೂ ಸೂಪರ್ ಹಿಟ್ ಆಯ್ತು. ರಾಮಾಚಾರಿ 25 ವೀಕ್ಸ್ ಹೊಡ್ತು, ಅಲ್ಲಿ ಒಂದು ಕ್ರಿಟಿಕಲ್ ಅಕ್ಲೇಮ್ ಆಯ್ತು. ನನ್ನ 10th PUC ಹತ್ರ ಬಂದಿದ್ರಿಂದ ಆಗಿನ ಕಾಲದ್ದು ಒಂದು ನಾರ್ಮಲ್ ಒಂದು ಸ್ಟ್ಯಾಂಡರ್ಡ್ ಏನು ಅಂದ್ರೆ, ಒಂದು ಚೈಲ್ಡ್ ಆಕ್ಟರ್ಸ್ ಎಲ್ಲ ಒಂದು ಟೈಮಿಗೆ ಒಂದು ಬ್ರೇಕ್ ಕೊಟ್ಬಿಟ್ಟು ನೆಕ್ಸ್ಟ್ ವಾಪಸ್ ಬಂದು ಯಾವ್ದಾದ್ರು ಪಾತ್ರಗಳು ಹೀರೋ ಆಗತ್ತೆ, ಏನೋ ಒಂದು ಪಾತ್ರ ಒಂದು ಇವತ್ತಿನ ತರ ಟೀನೇಜ್ ರೋಲ್ಸ್, OTT ಇದೆಲ್ಲ ಇಲ್ಲದೆ ಇದ್ದ ಕಾರಣ ಎಜುಕೇಶನ್ ನಾನು ಬ್ರೇಕ್ ಕೊಟ್ಟು ಬರಬೇಕು ಅಂತಾನೆ. ಬಟ್ ಅದ್ರಲ್ಲಿ ಒಂದು ಸ್ವಾರ್ಥವಾದ ಒಂದು ಯೋಚನೆ ಇದ್ದಿದ್ದು, ಯಾವ್ದೋ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಹೋಗ್ಬಾರ್ದು, ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸಕ್ಸಸ್ ಆದ್ಮೇಲೆ ನಿಲ್ಸ್ಬಿಡ್ಬೇಕು ಅಂತ. ಸೊ ಅದನ್ನ ನಿಲ್ಸಿದೆ. ಜೊತೆಗೆ ಒಂದಷ್ಟು ದೂರದರ್ಶನಗಳಿಗೆ ಒಂದಷ್ಟು ಸೀರಿಯಲ್ ಮಾಡಿದೆ ಆ ಟೈಮಲ್ಲಿ. ನಾಗಭರಣ ಸರ್ದು ಮತ್ತೆ NS ಶಂಕರ್ ಸರ್ದು, ನಮ್ಮ ಶೇಷಾದ್ರಿ ಸರ್ದು ಎಲ್ಲ ಮಾಡಿದೆ. ಬಟ್ ಪ್ರೈವೇಟ್ ಚಾನೆಲ್ಸ್ ಯಾವ ಸಿನಿಮಾ ಸೀರಿಯಲ್ ಮಾಡಿದೆ. ಸೊ ಎಜುಕೇಶನ್ ಮುಗಿಸಿದ ಮೇಲೆ ನನ್ನ ಅನ್ಫಾರ್ಚುನೇಟ್ ಟೈಮ್ ಏನಾಯ್ತು, ಆಗ ಕನ್ನಡ ಸಿನಿಮಾ ಸ್ವಲ್ಪ ಒಂದು ಡಿಪ್ ಅಲ್ಲಿ ಇತ್ತು. 95, 96 ಅಲ್ಲಿ ಅಷ್ಟು ಒಳ್ಳೆ ಪಾತ್ರಗಳು ಅಥವಾ ಫಿಲ್ಮ್ಗಳು ಯಾವುದು ಬರ್ತಾ ಇರ್ಲಿಲ್ಲ. ಆಗೆಲ್ಲಾನೇ ಒಂದು 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 ಲೋವರ್ ಒಂದು ಕಂಟೈನರ್ ಒಂದಿರಲಿತ್ತು. ನಮಗೆ ಐ ಡೋಂಟ್ ಕಮ್, ನಾನು ಒಂದು ಎಕನಾಮಿಕಲಿ ಒಳ್ಳೆ ಸೌಂಡ್ ಬ್ಯಾಕ್ ಗ್ರೌಂಡ್ ಅಂತ ಬರ್ದಿರೋನು. BHL ಕೆಲಸ ಮಾಡ್ತಾ ಇದ್ರು ಅಪ್ಪ ಅಮ್ಮ. ಒಂದು ಸಣ್ಣ ಆಸ್ಬೆಸ್ಟೋಸ್ ಶೀಟ್ ಮನೇಲಿ ಇದ್ದವರು ಈಗ ಒಂದು ಮೋಲ್ಡ್ ಮನೆ ಕಟ್ಕೊಂಡು ಅಲ್ಲಿವರೆಗೂ ಬಂದಿದ್ವಿ. ಸೊ ನನಗೆ ಒಂದು ಕ್ಲಾರಿಟಿ ಇತ್ತೇನು ಅಂತಂದ್ರೆ, ಬುಡ ಸೆಟ್ ಮಾಡ್ಕೊಬೇಕು, ಎಕನಾಮಿಕಲಿ ನಾನು ಕರೆಕ್ಟಾಗಿ ಸ್ಟ್ರಾಂಗ್ ಆದ್ರೆ ಮಾತ್ರ ಈ ತರ ಸ್ವಲ್ಪ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಬೋದು. ಇದನ್ನ ನಂಬ್ಕೊಂಡು ನಾನು ಇರಕ್ಕಾಗಲ್ಲ ಅನ್ನೋ ಕ್ಲಾರಿಟಿ, ಅಷ್ಟು ಮೆಚುರಿಟಿ ಬಂದಿತ್ತು. ಅಷ್ಟು ಮೆಚುರಿಟಿ ಸಿನಿಮಾ ಕಲ್ಸ್ಕೊಟ್ಟಿತ್ತು ಅಷ್ಟೊಳಗೆ. ಸೊ ಏನೊಂದು ಪ್ರೈವೇಟ್ ಫೀಲ್ಡ್ ಅಂತ ಏನೊಂದು ಕೆಲಸ ಸಿಕ್ತು, ಏನು ನಾನು ಸ್ಟಾರ್ಟ್ ಮಾಡಿದೆ. ನೀವು ಈ ಸಂದರ್ಶನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಆಮೇಲೆ ಕೇಳ್ತೀನಿ ಅಂತ, ಅಲ್ಲಿ ಬಂದಿದೀವಿ. ಸೊ ಅದೇನ್ ಸ್ಟಾರ್ಟ್ ಮಾಡಿದೆ, ಅದ್ರಲ್ಲಿ ಏನ್ ಸಕ್ಸಸ್ ಕಂಡೆ ನಾನು, ಅದ್ರ ಜೊತೆ ಹೊಟ್ಟೋದ್ರೆ. ಪ್ಲೀಸ್ ಕಂಟಿನ್ಯೂ ಟರ್ನಿಂಗ್ ಪಾಯಿಂಟ್ ಹೇಗಿದ್ರು ನಾನು ಕೇಳಲೇಬೇಕಾಗಿತ್ತು. ನನ್ಗೆ ಒಂದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಒಬ್ಬ ನಟ, ಮೇರು ನಟ ಅಂತಾನೆ ಕರಿತೀನಿ, ಬಿಕಾಸ್ ಆ ಒಂದು ಪೀಕ್ ನ ಸೆಟ್ ಮಾಡಿ ಹೋಗಿದ್ರಿ. ಅಂತಹ ನಟ ಎಲ್ಲವನ್ನ ಬಿಟ್ಟು, ಇಲ್ಲಪ್ಪ ನಾನೊಂದು ಸಿಂಪಲ್ ಜೀವನವನ್ನ ಮಾಡ್ತೀನಿ ಅಂದಾಗ, ಒಂದು ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂದಾಗ ಈಗೂ ಅಡ್ಡ ಬಂದಿಲ್ವ ನನಗೆ? ಇಲ್ಲ, ಉಲ್ಟಾ ಹೇಳ್ತೇನೆ. ನನಗೆ 3ನೇ ವಯಸ್ಸಿಂದ 17ನೇ ವಯಸ್ಸವರೆಗೂ ಇದು ಮಾಡದ್ನ, ನನಗೆ ನಾರ್ಮಲ್ ವರ್ಕ್ ಡೇ ಅಂದ್ರೆ ಗೊತ್ತಿಲ್ಲ. ಶನಿವಾರ ಭಾನುವಾರ ರಜಾ ಇರುತ್ತೆ ಗೊತ್ತಿರಲ್ಲ. ಊರ್ಗ್ ಹೋಗ್ಬೋದು ಗೊತ್ತಿಲ್ಲ. ಊರ್ಗ್ ಹೋಗಿ ಕೆಲಸ ಮಾಡದೆ ಯಾವ್ದೋ ಜೋಗ್ ಫಾಲ್ಸ್ ಹೋದ್ರೆ ಜೋಗ್ ಫಾಲ್ಸ್ ನೋಡ್ಕೊಂಡ್ ಬರ್ಬೋದು ಗೊತ್ತಿಲ್ಲ. ಅಲ್ಲೋದ್ರೆ ಏನೋ ಇರುತ್ತೆ, ಡೈಲಾಗ್ ಓದ್ಕೊಳ್ಬೇಕು. ಅವಾಗ ಜೋಗ ಎಲ್ಲಿ ನೋಡೋದು, ನನ್ನ ಡೈಲಾಗ್ ಎಲ್ಲಿ ನೋಡ್ಕೊಳ್ಳೋದು. ಈ ನಾರ್ಮಲ್ ಲೈಫ್ ಏನು ಅನ್ನೋದೇ ಒಂದು ವಿಚಿತ್ರ, ನಂಗೆ ಅದೊಂದು ಜರ್ನಿ. ಜೊತೆಗೆ ಒಬ್ರು ಕೆಲಸ ಕೊಟ್ಟು ನನ್ನ ಆಕ್ಟಿಂಗ್ ಬಿಟ್ಟು ನನ್ನ ತಲೆಗೆ ಅದಕ್ಕೊಂದು ವ್ಯಾಲ್ಯೂ ಇದೆ. 30ನೇ ತಾರೀಕು ಸಂಬಳ ಬರುತ್ತೆ, ನಾನು 5 ಗಂಟೆ ಆದ್ರೆ ಮನೆಗೆ ಹೋಗ್ಬೋದು. ಇದೆಲ್ಲ ನನಗೆ ಸರ್ ಒಂಥರ ಹೊಸ ಸ್ವರ್ಗ ಇದು. ಈ ತರನೂ ಒಂದು ಜೀವನ ಇರುತ್ತಾ ಅಂತ. ಸೊ ಏನೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿಗೆ ಸೇರ್ಕೊಂಡೆ. ಜೊತೆಗೆ ನನ್ನ ಫ್ರೆಂಡ್ಸ್ ಎಲ್ಲಾರು IT ಆಗ್ತಾನೆ, IT ಬಂದಿತ್ತು ಬೆಂಗಳೂರಿಗೆ. ಎಲ್ಲಾರು .com ಅಂತ ಇದ್ರೆ ಎಲ್ಲರೂ ಟ್ಯಾಗ್ ಗೀಗ್ ಹಾಕೊಂಡು, ನನಗೂ ಆಸೆ ನಾನು ಟ್ಯಾಗ್ ಹಾಕೊಂಡು ಅಂತ. ಸೊ ಪುಣ್ಯಕ್ಕೆ ನಾನು ಇಂಗ್ಲಿಷ್ ಲಿಟ್ರೇಚರ್, ಎಕನಾಮಿಕ್ಸ್, ಸೋಷಿಯಾಲಜಿ ಮಾಡಿದ್ದೆ ಮೈಸೂರು ಯೂನಿವರ್ಸಿಟಿಲಿ. ಸೊ ಲಿಟ್ರೇಚರ್ ಇಂದ ಕಂಟೆಂಟ್ ರೈಟರ್ ಆಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಕ್ಲೋಸ್ ಟು ನಿಮ್ಮ ಒಂದು ಪ್ರೊಫೆಷನ್ಗೆ ಬಂದು ಕಂಟೆಂಟ್ ರೈಟರ್ ಆಗಿ ಸೇರ್ಕೊಂಡೆ. ನನ್ನ ಬ್ಯಾಡ್ ಲಕ್ಗೆ .com ಬಸ್ಟ್ ಆಯ್ತು. ಎಲ್ಲ ಲೇ ಆಫ್ಸ್ ಮಾಡಕ್ ಶುರು ಮಾಡಿದ್ರು. ಸೊ ನಮ್ಮ ಬಾಸ್ ಆಗ ರಂಗನ್ ಸರ್ ಮತ್ತೆ ಶಿವಾನಂದ್ ಸರ್ ಅಂತ ಇದ್ರು. ಈಗೇನ್ ಮಾಸ್ಟರ್ ಮಂಜುನಾಥ್ ಸ್ವಲ್ಪ ಕಾಪಾಡ್ದ ನನ್ನ ಅಲ್ಲಿಂದ. ಸರಿ, ತಕ್ಷಣ ನಿನ್ ಕೆಲಸ ಬಿಟ್ಟು ಹೋಗಲ್ಲ, 2 months ಎಕ್ಸ್ಟ್ರಾ ಕೊಡ್ತೀವಿ, ಎಲ್ಲ ಬೇರೆ ಕಡೆ ಕೆಲಸ ಹುಡುಕು ಅಂತಂದ್ರು. ಅಂದ್ರೆ ಸರ್ ಹೆಂಗೋ ಕಷ್ಟಪಟ್ಟು ಸುಳ್ಳುಗಿಳ್ಳೆಲ್ಲ ಹೇಳಿ ಹೆಂಗೋ ಸೇರ್ಕೊಂಡ್ಬಿಟ್ಟಿದೀನಿ, ತೆಗಿಬೇಡಿ. ಇವಾಗ ನಾನು ಈ ವೆಬ್ಸೈಟ್ ಸಕ್ಸಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಜಾಸ್ತಿ ಜನ ಅದು ಬರ್ಬೇಕು, ಅದಕ್ಕೆ ವಿಸಿಟ್ ಮಾಡ್ಬೇಕು, ಅವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬ್ಯಾಂಡ್ ಬರುತ್ತೆ. ಓಕೆ, ಏನ್ ಮಾಡ್ಬೇಕು ನಮ್ದು ಅವಾಗ ನಮ್ಮ ಶಂಕರ್ ನಾಗ್ ಸರ್ ಮತ್ತೆ ಬೆಂಗಳೂರು ಜುಗಾಡ್ ನಮ್ಮ ಇರ್ತಾವಲ್ಲ, ಏನೋ ಒಂದು ಸ್ಕೀಮ್ ಮಾಡ್ತೀವಿ ಅಂತ. ನನ್ನ SSLC ಮತ್ತೆ PUC ಟೈಮಲ್ಲಿ ನನ್ನ ರಿಸಲ್ಟ್ ನೋಡಿದ ಕಷ್ಟ ಜ್ಞಾಪಕ ಇತ್ತು. ಹೋಗ್ಬಿಟ್ಟು ಯಾರೋ ನೋಡ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಕಿತ್ಬಿಟ್ಟು ಹೋಗ್ಬಿಟ್ರು ಅವ್ರು. ಅದು ಇದನ್ನ ಹಿಂಗ್ ನೋಡ್ಕೊಂಡು ಬರೋಷ್ಟ್ರಲ್ಲಿ ಬೇರೆ ಯಾರ್ದೋ ನಂಬರ್ ನೋಡ್ಬಿಡ್ತಾ ಇದ್ವಿ. ಸೊ ಇದನ್ನ ಹೆಂಗಾದ್ರೂ ನಾವು ಇಂಟರ್ನೆಟ್ ಅಲ್ಲಿ ಫಸ್ಟ್ ಟೈಮ್ ಹಾಕ್ಸ್ಬಿಟ್ರೆ ಇಡೀ ಇಂಡಿಯಾ ಅಲ್ಲಿ ಅಂತ ಒಂದು ಐಡಿಯಾ ಬಂತು. ವಾವ್. ಸೊ ಆಗ ಏನ್ ಮಾಸ್ಟರ್ ಮಂಜುನಾಥ್ ಏನ್ ಹೆಲ್ಪ್ ಮಾಡ್ದ, ಡೋರ್ಗಳು ಓಪನ್ ಆಯ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ, SSLC ಬೋರ್ಡ್ ಅಲ್ಲಿ. ಅಲ್ಲಿ ಹೋಗಿ ಕೈಯೋ ಕಾಲೋ ಹಿಡಿದು ಕನ್ವಿನ್ಸ್ ಮಾಡಿ, ಸೊ ಇಡೀ ಇಂಡಿಯಾಲೇ ನಾವೇ ಫಸ್ಟ್ ಟೈಮ್ 99 ಅಲ್ಲಿ ಬೆಂಗಳೂರು ಕರ್ನಾಟಕ ಫಸ್ಟ್ ಟೈಮ್ SSLC ರಿಸಲ್ಟ್ಸ್
ಹಾಕ್ಸಿದ್ದು ನಾವೇ. ವಾವ್. ಸೊ ನೆಕ್ಸ್ಟ್ PUC ಹಾಕ್ಸಿದೆ, ನೆಕ್ಸ್ಟ್ ಡಿಪ್ಲೊಮಾ ಹಾಕ್ಸಿದೆ, ನೆಕ್ಸ್ಟ್ ಡಿಗ್ರಿ ಹಾಕ್ಸಿದೆ. ಒಳ್ಳೆ ಸಕ್ಸಸ್, ಎಲ್ಲ ಒಳ್ಳೆ ಹೆಸರು. ಸೊ ಗವರ್ಮೆಂಟ್ ಅಂದ್ರೆ ಎಸ್ ಎಂ ಕೃಷ್ಣ ಸರ್ ಆಗಿ CM ಆಗಿದ್ರು ಅವರು, ಮತ್ತೆ ಅವ್ರಿಗೆಲ್ಲ ಕಣ್ಣಿಗೆ ಬಿದ್ದೆ. ಏನೋ ಮಾಡ್ತಾ ಇದಾರೆ, ಸರಿ ಹಂಗಂದ್ರೆ ಇನ್ನೇನ್ ಮಾಡ್ಬೋದು ಗವರ್ಮೆಂಟ್ಗೆ, ಇನ್ನೇನಾದ್ ಮಾಡಕ್ಕಾಗತ್ತಾ, ಡಿಜಿಟೈಸ್ ಮಾಡ್ಬೋದು, ಈ ಗವರ್ನೆನ್ಸ್ಗೆ ಏನಾದ್ರು ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಸರಿ, ಹಾಗೆ ಒಂದು ಟೀಮ್ ಅಲ್ಲಿ ನನ್ನನ್ನು ಸೇರಿಸ್ಕೊಂಡು, ಸೊ ನಮ್ಮ BBMP ಇದು ಆಗ DMP ಇತ್ತು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್, ತಾವೇ ತೆರಿಗೆ ಮಾಡೋದು, ಭೂಮಿ ಪ್ರಾಜೆಕ್ಟ್ ಗೆ ಒನ್ ಆಫ್ ದಿ ಒರಿಜಿನಲ್ ಅಡಿಪಾಯ ಆ ಕೋರ್ ಟೀಮ್ ಅಲ್ಲಿ ಇದ್ದೆ. ಈ ತರ ಮಾಡ್ಕೊಂಡು ಹೋದಾಗ ಅದ್ರದ್ದು ವರ್ಲ್ಡೇ ಬೇರೆ ಇತ್ತು ಸರ್. ದಿಶಾಂತ ಆಪ್ ಅಲ್ಲೂ ಇದ್ರಿ? ದಿಶಾಂಕ ಎಲ್ಲ ಮಚ್ ಲೇಟರ್. ನಾವು ಇದ್ದಾಗ ಅದೆಲ್ಲ ಇರ್ಲಿಲ್ಲ, ಆಪ್ಗಳ ಅಂತ ಕಾನ್ಸೆಪ್ಟೇ ಇರಲಿಲ್ಲ. GIS ಮ್ಯಾಪಿಂಗ್ ಮಾಡಿ ಇದು ಸ್ಕ್ಯಾನ್ ಮಾಡಿ ಹಾಕೋದ್ರಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟಿದೀವೋ ಗೊತ್ತಿಲ್ಲ. ನಾವು ಫಸ್ಟ್ ಡಿಜಿಟೈಸ್ ಮಾಡ್ಬೇಕು. ನಾವೆಲ್ಲ ಪೀಸ್ ಪೇಪರ್ಗಳಿದೆ, ಅದನ್ನ ಫಸ್ಟ್ ಸ್ಕ್ಯಾನ್ ಮಾಡ್ಬೇಕು. ಆಗ ರೈತರಿಗೆಲ್ಲ ಕನ್ಫ್ಯೂಷನ್, ಏನು ಯಾರು ಹೇಳ್ಬಿಡೋರು, ನಿಮ್ಮೆಲ್ಲ ಕಿತ್ಬಿಡ್ತಾರೆ, ನಿಮ್ಮೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲ, ನೀವು ನೆಕ್ಸ್ಟ್ 10 ರೂಪಾಯಿ ಕೊಟ್ರೆ ನಿಮ್ಗೆ RTC ಬರುತ್ತೆ ಅಂತ ಕನ್ವಿನ್ಸ್ ಮಾಡಕ್ ನಮ್ಗೆ ಒಂದು 6 ತಿಂಗಳಾಯ್ತು. ಈ ತರ ಅಲ್ಲ, ಅದ್ರ ಜೊತೆ ಮಾಡೋ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನನಗೆ ಹೊಸ ಜಗತ್ತು, ಹೊಸ ಖುಷಿ. ಅಂದ್ರೆ ನಾನು ಬರೀ ಆಕ್ಟಿಂಗ್ ಮಾಡ್ಬೇಕಾದಿಲ್ಲ. ನಮ್ಮ ಐಡಿಯಾಗಳು, ನಮ್ದು ಯೋಚನೆಗಳು, ನಮ್ಮ ಎಫರ್ಟ್ಗಳು ಜನಗಳಿಗೆ ಹೆಲ್ಪ್ ಆಗುತ್ತೆ. ಏನೋ ಒಂದು ಮಾಡ್ತಾ ಇದ್ದೀನಿ, ಹೀಗೆ ಕರ್ಕೊಂಡು ಹೊಂಟಾಯ್ತು. ಇದು ಇಂಟೆನ್ಷನಲಿ ಇಲ್ಲ ಮಾಡಬಾರ್ದು, ನನ್ಗೆ ಆ ಥರ ಇಲ್ಲ. ಇದರಲ್ಲಿ ಸಕ್ಸಸ್ ಕಂಡೆ, ಕಾಸ್ ಕಂಡೆ. ಯಾಕಂದ್ರೆ ಸಂಬಳ ಬಂತು, ಕರೆಕ್ಟ್ ಆಗಿ ಬರ್ತಾ ಇದೆ, ಇದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ ನಮ್ಗೆ. ತುಂಬಾ ಖುಷಿಯಾಗಿ ಅದನ್ನ ಸ್ಟೆಬಿಲೈಸ್ ಮಾಡ್ಕೊಂಡು ಆ ಕಡೆ ಹೊಟ್ಟೋದೇ ಹೊರತು. ಎನಿ ಡೇ ಯಾವಾಗ ನಿಮ್ಗೆ ರಿಗ್ರೆಟ್ ಇದೆಯಾ, ಅಯ್ಯೋ ನಾನು ಆಕ್ಟಿಂಗ್ ಕಂಟಿನ್ಯೂ ಮಾಡ್ಬೇಕಾಗಿತ್ತಪ್ಪ, ಹೀರೋ ಆಗ್ಬೇಕಾಗಿತ್ತು? ಸೊ ಒಂದು ನನಗೆ ಅದರಲ್ಲಿ ಅಡ್ವಾಂಟೇಜ್ ಇದೇನಂದ್ರೆ 83 ನಾವು ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಫಾರ್ಮ್ ಮಾಡ್ತೀವಿ. ಆಗ ರಾಜ್ಕುಮಾರ್ ಸರ್ ಇವರೆಲ್ಲ ಸೇರಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ. ಯಾಕಂದ್ರೆ ಆಗ ಒಂದ್ ಸ್ವಲ್ಪ ತೊಂದರೆಗಳು ಇರ್ತಾ ಇತ್ತು ಪೇಮೆಂಟ್ಗಳದ್ದು. ಸೊ ಆಗ ಒಂದು ಡಿಸಿಷನ್ ಏನ್ ತಗೊಳ್ತಾರೆ ಆಕ್ಟರ್ಸ್ ಅಸೋಸಿಯೇಷನ್, ನಾನು 300ನೇ ಮೆಂಬರ್ ಬೈದೆ, ಅದಕ್ಕೆ ಯಂಗೆಸ್ಟ್ ಮೆಂಬರ್. ಸೊ ನಮ್ದು ಓಲ್ಡೆಸ್ಟ್ ಮೆಂಬರ್ ಈಗ. ಸೊ ಅದರಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಫುಲ್ ಪೇಮೆಂಟ್ ಆಗದೆ ಇದ್ರೆ ಬೇರೆಯವ್ರ ಕೈಲಿ ಡಬ್ಬಿಂಗ್ ಮಾಡ್ಸಂಗಿಲ್ಲ. ಆಮೇಲೆ ಆಗಲ್ಲ ಪ್ರಸಾದ್ ಲ್ಯಾಬ್ಸ್ ಅಲ್ಲಿ ಇಲ್ಲಿ ರೀಲ್ ಅಂತ ಇರ್ತಾ ಇತ್ತು, ಅದನ್ನ ರಿಲೀಸ್ ಮಾಡಂಗಿಲ್ಲ ಅಂತೆಲ್ಲ ಮಾಡಿ ನಮ್ಮನ್ನ ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಂಡ್ವಿ. ಬಟ್ ಆ ಅಸೋಸಿಯೇಷನ್ ಹಂಗೆ ಕಂಟಿನ್ಯೂ ಆಯ್ತು. ಅಂಬರೀಶ್ ಸರ್ ಅವಾಗ ಬೈದ್ಬಿಟ್ಟು ಕರ್ಸೋರು, ಬಾರ ಮನೆಗೆ ಅಂತ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ನಾನು ತುಂಬಾ ದೂರ ಇದ್ದೀನಿ ಅಂತ ಯಾವತ್ತೂ ಅನ್ಸಿಲ್ಲ ನಾನು. ಯಾಕಂದ್ರೆ ಅವಾಗ ಇವಾಗ ಸಿಗ್ತಾ ಇದ್ವಿ, ಹೋಗ್ತಾ ಇರೋದು. ಅಂಬರೀಶ್ ಅವ್ರಿಗೆ ಗೊತ್ತಲ್ಲ ನಿಮ್ಗೆ, ಮನೆಗ್ ಬಾ ಅಂದ್ರೆ ಬರ್ಬೇಕು, ಎಲ್ಲಿದ್ರು ಏನಿದ್ರು ಅದೆಲ್ಲ ಇಲ್ಲ ಅನ್ನಂಗಲ್ಲ ಇಲ್ಲ. ಸೊ ಹೋದ್ರೆ ಮಧ್ಯರಾತ್ರಿ ತನಕ ಜೊತೆಗಿರೋದು, ಮಾತಾಡೋದು. ಅಲ್ಲಿ ಬೇರೆಯವರೆಲ್ಲ ಬರೋರು, ನಮ್ಮ ಎಲ್ಲ ಹಳೆ ಬರೋರು. ಸೊ ತುಂಬಾ ನಾನು ದೂರ ಇದ್ದೀನಿ ಅಂತ ಯಾವತ್ತೂ ಅನ್ಸಿಲ್ಲ ನನಗೆ. ರಿಲೇಶನ್ಶಿಪ್ ಕಂಟಿನ್ಯೂ ಆಯ್ತು. ಆಕ್ಟಿಂಗ್ ಅದು ಈ ರೋಲ್ ನೋಡ್ಬಿಟ್ಟು ನಾನ್ ಮಾಡ್ಬೋದಾಗಿತ್ತಲ್ಲ ಅನ್ನೋದು 100 ಸತಿ ಆಗಿದೆ, ಇಲ್ಲ ಅಂತಲ್ಲ. ಬಟ್ ನಾನು ಇವಾಗ ಮಾಡ್ತಾ ಇರೋದು ಯಾರು ಬೇರೆಯವರು ಮಾಡ್ತಾರೆ. ಸೊ ಎಲ್ಲಾನು ಅಷ್ಟು ಗ್ರೀಡಿ ಆಗ್ಬಾರ್ದು. ನಾನು ಆಲ್ರೆಡಿ ಅದೆಲ್ಲ ಮಾಡಿ ಬಂದಿದ್ದೀನಿ. ಇದು ಏನೋ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಖುಷಿ ಪಡ್ತಾ ಇದ್ದೀನಿ. ಮೇನ್ ಮೋಸ್ಟ್ ಇಂಪಾರ್ಟೆಂಟ್, ಖುಷಿಯಾಗಿದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ದುಡಿತಾ ಇದ್ದೀನಿ. ಸೊ ಇದು ಹಿಂಗ್ ಮಾಡ್ಕೊಂಡ್ ಬಂದಿದ್ದೇನೆ. ಈಗ ಆಯ್ತು, ಇದು ಯಾಕೆ ಅಷ್ಟು ತುಂಬಾ ಇಷ್ಟ ಆಗುವಂತಹ ಸಬ್ಜೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ದ ಗವರ್ಮೆಂಟ್ ಲೈಸೆನ್ಸಿಂಗ್ ಆರ್ ದಿ ಟ್ರಾನ್ಸ್ಫಾರ್ಮೇಶನ್ಸ್? ಇಲ್ಲ ಐ ಆಮ್ ಜಸ್ಟ್ ಕೀಪ್ ಡಿಗಿಂಗ್ ಯು. ಇಲ್ಲ ಕರೆಕ್ಟ್ ಕ್ವೆಶ್ಚನ್ ಕೇಳಿದ್ರೆ, ನಿಮ್ಗೆ ಯಾಕೆ ಅದು ಅಷ್ಟು, ಇಟ್ ಇಸ್ ಲೈಕ್ ಮಚ್ ಬಿಹೈಂಡ್ ನೇಮ್, ಫೇಮ್. ಅದು ಆಕ್ಚುಲಿ ದುಡ್ಡಿಂದ ಜಾಸ್ತಿ ಇವತ್ತಿನ ಪ್ರಪಂಚದಲ್ಲಿ ಯಾರೋ ನನಗೆ ಒಂದು ಆಕ್ಟಿಂಗ್ ಚಾನ್ಸ್ ಕೊಡ್ತೀರಿ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಪ್ಪ ನಾನು ಅನ್ನೋ ಲೆವೆಲ್ ಅಲ್ಲಿ ಇದ್ದಾರೆ. ಅಂತಹ ಜಾಗವನ್ನ ನಾನು ಬೇಡಪ್ಪ, ಅದಕ್ಕಿಂತ ಮಚ್ ಬೆಟರ್ ಜಾಗದಲ್ಲಿ ನಾನು ಇದ್ದೀನಿ ಅಂತ ನಿಮ್ಗೆ ಅನ್ಸ್ತಿದೆ ಅಂದ್ರೆ ಪೀಪಲ್ ವಾಂಟ್ ಟು ನೋ. ಇಲ್ಲ, ಎಂಜಾಯ್ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಬ್ಯೂರೋಕ್ರಸಿ, ಗವರ್ಮೆಂಟ್ ಅಪ್ಲಿಕೇಶನ್ಸ್, ಪೇಪರ್ ವರ್ಕ್ ಅಂತಂದ್ರೇನೆ ಎಲ್ಲರಿಗೂ ಅಲರ್ಜಿ. ಅಯ್ಯೋ ಅದರ ಉಲ್ಟೆ ಯಾಕಪ್ಪ ಮಾಡೋದು, ಅಲ್ಲಿ ಯಾಕೆ, ನನಗೆ ಅದೇನೋ ಉಲ್ಟಾ. ಅದನ್ನ ಭೇದಿಸ್ಬೇಕು, ಅದನ್ನ ಸಿಂಪ್ಲಿಫೈ ಮಾಡ್ಬೇಕು, ಅದನ್ನ ಹಿಂಗೆ ಅರ್ಥ ಮಾಡ್ಕೊಳ್ಳೋದು. ಇದನ್ನ ಹೆಂಗೆ ನಾವು ಎಷ್ಟು ಸಿಂಪ್ಲಿಫೈ ಮಾಡ್ಕೊಟ್ರೆ, ಯಾಕಂದ್ರೆ ಕಂಪ್ಲೇಂಟ್ ಮಾಡೋದು ತುಂಬಾ ಈಸಿ ಸರ್. ಎಲ್ಲಾರು ಕಂಪ್ಲೇಂಟ್ ಮಾಡ್ಬೋದು, ನಾವು ಹೇಳ್ಬಿಡೋದು ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, ಸರಿ ಇಲ್ಲ ಅನ್ನೋದು ಹೇಳೋದು ಈಸಿ. ಅದನ್ನ ಹೇಗೆ ಸರಿಪಡಿಸೋದು ಅನ್ನೋದು ಕರೆಕ್ಟ್. ಸಜೆಷನ್ ಕೊಡ್ಬೇಕು. ಕರೆಕ್ಟ್. ನನ್ನ ಸ್ಟ್ರಾಂಗ್ ಒಪಿನಿಯನ್ ಅಫ್ಕೋರ್ಸ್ ಎಲ್ಲರ ಕೈಲೂ ಆಗಲ್ಲ, ಬಟ್ ಆಗೋರ್ ಕೈಲಾದ್ರೂ ಬುದ್ಧಿವಂತರು, ಮೇಧಾವಿಗಳು ಸರಿ ಇಲ್ಲ ಅಂತ ಹೇಳ್ತಾರೆ, ನನಗೆ ಹೆಂಗ್ ಸರಿ ಮಾಡ್ಬೋದು ಹೇಳಿ, ಅದ್ರ ಜೊತೆಗೆ ಅದನ್ನು ಹೇಳಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾನು ಗೊತ್ತಿರಲ್ಲ. ಐಡಿಯಾಸ್ ಮಾಡಿ. ಇವಾಗ ಸ್ಟಾರ್ಟ್ಅಪ್ ಏನ್ ಸರ್, ಅದು ಯಾರು ಅವ್ರೇನ್ ಉತ್ಪತ್ತಿಸ್ತಾ ಇಲ್ಲ, ಆ ಐಡಿಯಾಗಳು ಇನ್ನೊಬ್ರು ಯುವ ಜನತೆಗೆ ಕೊಡ್ತೀರಾ ಔಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್? 100% ಸರ್. ಯಾರೇ ಆಗ್ಲಿ ಒಂದು ಸಿಸ್ಟಮ್ ನ ಬ್ಲೇಮ್ ಮಾಡಕ್ ಮುಂಚೆ ಅದರ ಬಗ್ಗೆ ಇನ್ನು ಎಕ್ಸ್ಟ್ರಾ ಸ್ವಲ್ಪ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಆ ಫಾರಂ ಓದಿ, ಅದೊಂದು ರೂಲ್ಸ್ ಏನೋ ಇರುತ್ತಲ್ಲ ಓದಿ, ಅದು 4ನೇ ಲೈನ್ ಆಗ್ತಾ ಇದೆ, ನನ್ ತಲೆನೋವು ಬರುತ್ತೆ. ಹೌದು, ತಲೆನೋವು ಬರ್ತಿಲ್ಲ ಅಂತ
ಬಟ್ ಓದಿ ನಿಮ್ ಕಷ್ಟಕ್ಕೆ ಅಲ್ಲಿ ಸೊಲ್ಯೂಷನ್ ಇದೆ. ಸೊ ಸ್ವಲ್ಪ ಓದಿ ಅದನ್ನ ಮಾಡ್ಕೊಂಡು ಅವಾಗ ಯಾವ ಆಫೀಸರ್ ಹತ್ರ ಯಾವ ತೊಂದರೆ ತಗೊಂಡು ಹೋಗ್ಬೇಕು, ಯಾವ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಹತ್ರ ಏನ್ ತೊಂದರೆ ಹೋಗ್ಬೇಕು, ಯಾರನ್ನ ಹೋಗಿ ಏನ್ ಕೇಳ್ಬೇಕು. ಈಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮ್ಮ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಅಂತ ಹೋಗಿ ತಗೊಂಡೋದ್ರೆ ಅವ್ರು ಏನು ಹೆಲ್ಪ್ ಮಾಡಕ್ಕಾಗಲ್ಲ. ನಮ್ ಸಿ ಹತ್ರ ಹೋಗ್ಬಿಟ್ರೆ ನಾನು ಹೊಟ್ಟೆ ಹೋಗ್ತಾ ಇದ್ರೆ ಅಂದ್ರೂ ಹೆಲ್ಪ್ ಮಾಡಕ್ಕಾಗಲ್ಲ. ಈ ತರ ಅಂತ ಅಂದ್ಬಿಟ್ಟು ನೀವೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಸಾಮಾಜಿಕ ಹೋರಾಟ ಆದಷ್ಟು ನಮ್ಮ ಹೋಮ್ವರ್ಕ್ ಸ್ವಲ್ಪ ಮಾಡ್ಕೊಂಡು ಹೋದ್ರೆ ಪ್ಲಸ್ ಸೊಲ್ಯೂಷನ್ ತಗೊಂಡು ಹೋದ್ರೆ ಈ ತರ ಆಗ್ತಾ ಇಲ್ಲ, ಈ ತರ ಮಾಡಿದ್ರೆ ಹೆಲ್ಪ್ ಆಗ್ಬೋದೇನೋ, ನನಗೆ ಈ ತರ ತೊಂದರೆ ಇದೆ, ನೀವು ಈ ತರ ಏನಾದ್ರು ನನ್ಗೆ ಒಂದು ಸೊಲ್ಯೂಷನ್ ಕೊಟ್ಟರೆ ನಂಗೆ ಹೆಲ್ಪ್ ಆಗ್ಬೋದೇನೋ ಅಂತ ಅಂದಾಗ ಅವರು ಮಾಡ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ನೋ ಯುವರ್ ರೈಟ್ಸ್, ನಿಮ್ಮ ಹಕ್ಕುಗಳನ್ನ ನೀವು ತಿಳಿದುಕೊಳ್ಳಿ. ಪ್ರಿಫರಬ್ಲಿ ಗಿವ್ ಸೊಲ್ಯೂಷನ್ಸ್ ಆಲ್ಸೋ ಇಫ್ ಪಾಸಿಬಲ್. ಎಲ್ಲರ ಹತ್ರ ಇರಲ್ಲ, ಇದ್ರೆ ಟ್ರೈ ಮಾಡಿ. ಸೊ ಎಲ್ಲರನ್ನ ಬ್ಲೇಮ್ ಮಾಡೋದಕ್ಕಿಂತ ನಮಗೆ ಕಲ್ತ್ಕೊಂಡು ನಾವೇನ್ ಬೇಕು ಅಂತ ಹುಡುಕಿದ್ರೆ, ಯಾಕಂದ್ರೆ ನಾವು ಈಗ ಮುಂಚೆ ತರ ಇಲ್ಲ, ತುಂಬಾ ಟ್ರಾವೆಲ್ ಮಾಡ್ತೀವಿ, ಡೆವಲಪ್ಡ್ ಕಂಟ್ರೀಸ್ಗೆ ಹೋಗ್ತೀವಿ, ಅದನ್ನ ನೋಡಿ ಅಲ್ಲಿ ತರ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಲ್ಲಿ ತರ ನಾವ್ ಇನ್ನೇನ್ ಮಾಡ್ಬೋದು, ಆ ಅಳವಡಿಕೆ ಇಲ್ಲೇನ್ ಮಾಡ್ಬೋದು. ಇಲ್ಲಿ ಒಂದು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದೆ, ಅದು ಅಲ್ಲಿರಲ್ಲ. ಅದನ್ನ ನಾವು ಇಲ್ಲಿ ನಮ್ಮನ್ನು ತಿದ್ದುಪಡಿಸ್ಕೊಳ್ಳೋದು. ತುಂಬಾ ಸಿಂಪಲ್ ಎಕ್ಸಾಮ್ ಸರ್, ಇದೆಲ್ಲ ಬೈತಾರೆ ಅಂತ ಇದಾದ್ಮೇಲೆ ನಾವು ಕಸ ಹಾಕೋದ್ ನಿಲ್ಸಲ್ಲ. ಇಷ್ಟೇ ನಾನು ಅಲ್ಲಿಂದ ಶುರು ಮಾಡ್ಕೊಳ್ಳೋಣ. ನಾವು ಗಾಡಿಲಿ ಹೋಗ್ತಾ ಇದ್ರೆ, ರೋಡಲ್ಲಿ ಹೋಗ್ತಾ ಇದ್ರೆ ಕಸನ ಸೆಗ್ರಿಗೇಟ್ ಮಾಡ್ತಿಲ್ಲ. ಸೆಗ್ರಿಗೇಟ್ ಒಂದ್ ಸೈಡ್ ಆಯ್ತು, ಅದು ಮನೆಯಲ್ಲಿದೆ, ತಿಳುವಳಿಕೆ ಬೇಕು, 3 ಡಬ್ಬ ಬೇಕು, ನಮ್ಮತ್ರ 1 ಡಬ್ಬ ಇರೋಕೆ ಜಾಗ ಇರಲ್ಲ, ಇದು ಬೈತಾರೆ. ನಂಗೆ ಗೊತ್ತು, ನನಗೆ ಅದಕ್ಕೆ ಹೇಳ್ತಾ ಇರೋದು. ಅದು ಒಂದ್ ಕಡೆ. ಯಾಕಂದ್ರೆ ಇಲ್ಲ, ಒಂದಷ್ಟು ಕಡೆ ನಾನು ನೋಡಿದೀನಿ, 3 ಡಬ್ಬ ತಗೊಂಡು ಎಲ್ಲ ಒಟ್ಟಿಗೆ ಹಿಂಗೆ ಹಾಕೊಂಡು ಹೋಗಿರೋದು ನೋಡಿದೀನಿ. ಅವು ಹೊಟ್ಟೆ ಎಲ್ಲ ಹೊರಗೋದು, ಇಷ್ಟೆಲ್ಲ ಕಷ್ಟಪಟ್ಟು ಸೆಗ್ರಿಗೇಟ್ ಮಾಡಿದ್ದೆ ಅಂತ. ಅದು ಬೇರೆ ಡಿಸ್ಕಷನ್. ನಾವೆಲ್ಲರೂ ಸೇರಿ ಫಸ್ಟ್ ಶುರು ಮಾಡ್ಬೇಕಾಗಿ ರೋಡ್ ಸೈಡ್ ಅಲ್ಲಿ, ಫುಟ್ಪಾತ್ ಅಲ್ಲಿ, ಅದೇ ಮಾಲ್ಗೆ ಹೋದ್ರೆ ಎಲ್ಲೂ ಬಿಸಾಕಲ್ಲ, ಎಲ್ಲೋ ಹುಡುಕ್ಬಿಟ್ಟು ಒಂದು ಡಬ್ಬ ತಗೊಂಡೋಗಿ. ಸರ್ ಇಲ್ಲ, ಈಗ ಸರ್ಪ್ರೈಸಿಂಗ್ ಏನು ಅಂತಂದ್ರೆ, ಈಗ ಮೆಟ್ರೋ ಸ್ಟಾರ್ಟ್ ಆದಾಗ ನಾವೆಲ್ಲ ಆಲ್ರೆಡಿ ಗಲೀಜ್ ಮಾಡಿ ಹಾಳು ಮಾಡ್ಬಿಟ್ಟಿದ್ದು, ಅದು ಮೆಟ್ರೋ ಸ್ಟೇಷನ್ ಮಾತ್ರ ನೀಟಾಗಿದೆ. ಮೆಟ್ರೋ ಒಳಗಿದೆ CCTV ಇದೆ. ಅಲ್ಲ ಸರ್, ಹೇಳ್ತೀನಿ, ಹೊರಗಡೆ ಯಾಕಿಲ್ಲ ಅದಕ್ಕೂ ಆನ್ಸರ್ ಕೊಟ್ಬಿಡ್ತೀನಿ. ಡಬ್ಬುಗಳಿಲ್ಲ, ಆ ಡಬ್ಬುಗಳು ಓವರ್ಫ್ಲೋ ಆಗ್ತವೆ, ಅದು ಯಾರೋ ಹೊರಹಾಕ್ಬಿಟ್ಟು ಹೋಗ್ತಾರೆ. ಇಷ್ಟನ್ನು ತಗೊಳ್ಳೋಣ ಆಸ್ ಎ ಸೊಸೈಟಿ. ಲೆಟ್ ಅಸ್ ಆಲ್ ಕಲೆಕ್ಟಿವ್ಲಿ ಡಿಸೈಡ್. ನಾವು ಕಸ ಬಿಸಾಕಲ್ಲ ಹೊರಗಡೆ, ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಇದನ್ನೇ ನಾವು ಅಮೆರಿಕಾಗ್ ಹೋದ್ರು ಮಾಡ್ತೀವಿ, ಬೇರೆ ಎಲ್ಲೋದ್ರು ಮಾಡ್ತೀವಿ. ಕರೆಕ್ಟ್, ಶುರು ಮಾಡೋಣ. ಬ್ಯೂಟಿಫುಲ್. ಮನೆಗೆ ತಗೊಂಡೋಗಿ ನಮ್ ಡಬ್ಬದಲ್ಲಿ ಹಾಕೋಣ, ಏರಿಯಾ ಹಾಕ್ತದೆ ನಿಲ್ಸೋಣ. ಜಗಳ ಮಾಡೋದ್ ಬೇಡ, ಹೊಡಿಯೋದ್ ಬೇಡ, ನಿಲ್ಸೋಣ. ಎಲ್ಲದಕ್ಕೂ ನಾವು ವಿಡಿಯೋ ತಗೊಂಡ್ ಮಾಡ್ಬಿಡ್ತೀವಲ್ಲ, ಒಂದ್ ಮಾಡಿ ಯಾವ್ದೋ ಒಂದು ಆಪ್ ಗೀಪ್ ರೆಡಿ ಮಾಡಿ ಆತರ ಹಾಕಿ ತೋರ್ಸಲಿ. BBMP ಆಪ್ ರೆಡಿ ಮಾಡಿದ್ದಾರೆ, ಮಾಡಿ ಪೋಸ್ಟ್ ಮಾಡಿ ಅಂತಾನು ಹೇಳ್ತಾರೆ. 100% ಸಾಮಾಜಿಕ. ಪ್ಲಸ್ ಈಗ ನಾನು ಉಲ್ಟಾ GBA ಮತ್ತೆ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲಾ ಕಡೆ ಕಸ ಹಾಕೋದಕ್ಕೆ ಜಾಗ ಸರಿಯಾಗಿ ಸಿಗ್ತಾ ಇಲ್ಲ, ಡೆಸಿಗ್ನೇಟ್ ಮಾಡಿ, ಅದನ್ನ ಎಜುಕೇಟ್ ಮಾಡಿ. ನಮ್ಗೆ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ಎಲ್ಲಿ ನಾವು ಕಸ ಹಾಕ್ಬೇಕು, ಕನ್ಸ್ಟ್ರಕ್ಷನ್ ಡೆಬ್ರಿ ಎಲ್ಲಿ ತಗೊಂಡೋಗ, ಯಾರನ್ನ ಕರಿಬೇಕು, ಯಾರು ಬಂದು ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ, ಅಥವಾ ನಾವು ಬಲ್ಕ್ ಕಸಗಳಿದೆ ನಮ್ಮ ಹತ್ರ, ಒಂದು ಲ್ಯಾಂಡ್ ಫಿಲ್ ಜಾಗ ಕೊಡಿ. ನಮ್ಮ ಹತ್ರ ಕಾರ್ ಇದೆ, ಟೆಂಪೋನೋ ಏನೋ ಮಾಡ್ಕೊಂಡು ಅಲ್ಲೋಗಿ ಹಾಕ್ಬಿಟ್ಟು ಬರ್ತೀವಿ. ನಮಗೀಗ ಸರ್ ನನ್ ಚಾಯ್ಸ್ ಇಲ್ಲ, ಇವ್ ನೀವು ಹುಡುಕ್ಬಿಡಿ, ಎಲ್ಲ ಬೇರೆ ಎಲ್ಲ ಸಿಗುತ್ತೆ ನಿಮ್ಗೆ. ಈಗ ಇಲ್ಲಿ ಒಂದಷ್ಟು ಏನೋ ಇದೆ ಕೆಳಗೆ ಕಸ, ನಮ್ಮ ರೆಗ್ಯುಲರ್ ಅವ್ರು ತಗೊಂಡು ಹೋಗಲ್ಲ, ಯಾಕಂದ್ರೆ ಅವ್ರ ಲಿಮಿಟೇಷನ್ ಇರುತ್ತೆ. ಸರ್ ನಾನು ಯಾರು ಕರ್ಸ್ಬಿಟ್ಟು ಎಲ್ಲಿ ತಗೊಂಡೋಗಿ ಹಾಕ್ಸ್ಬೇಕು ಗೊತ್ತಿಲ್ಲ. ಯಾರೊಬ್ಬರು ಬರ್ತಾರೆ, ಅವ್ರು ಯಾರೋ ಹೇಳ್ತಾರೆ, ಫೋನ್ ಮಾಡ್ತಾರೆ, 2 ವರ್ಷ ಇಲ್ಲ ಇದು ಆಯ್ತು ಕುಡಿ ಅಂತಾರೆ, ಏನೋ ಕೊಡ್ತೀವಿ. ಅವ್ನು ಎಲ್ಲೋ ಹೋಗ್ಬಿಟ್ಟು ಲೇಕಲ್ಲಿ ಹಾಕ್ಬಿಡ್ತಾನೆ, ಅದು ಖಾಲಿ ಸೈಟ್ ಇದ್ರೆ ಅಲ್ಲೋಗಿ ಹಾಕ್ಬಿಡ್ತಾನೆ. ಅವ್ನ ಆಟೋ ಬಾಡಿಗೆ ಬಂದ್ರೆ ಸಾಕು. ಎರಡೂ ಕಡೆ ನೀವು ನಮ್ಗೆ ಇನ್ಫಾರ್ಮೇಶನ್ ಕೊಡಿ, ನಾವು ಇದನ್ನ ಕಮ್ಮಿ ಮಾಡೋಣ. ನಾವು ರೋಡಲ್ಲಿ ಇರೋ ಕಸನ ಅರ್ಧ ಫಸ್ಟ್ ಕಮ್ಮಿ ಮಾಡೋಣ. ನಮ್ಮ ಬೀದಿ, ನಮ್ಮ ಏರಿಯಾ, ಅಷ್ಟು ಮಾಡಿದ ತಕ್ಷಣ ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ 25 to 30% ಅವ್ರು ಬೇರೆದೆಲ್ಲ ಕಮ್ಮಿ ಆಗುತ್ತೆ. ನಮ್ಮ ಅವಾಗ ಸೆಗ್ರಿಗೇಷನ್ ಮಾಡೋದಕ್ಕೆ ಅದು ಇಷ್ಟೇ. ಇಲ್ಲಿಂದ ಶುರು ಮಾಡ್ಕೊಳೋಣ. ಇನ್ನೂ ಒಂದಷ್ಟಿದೆ, ಬಟ್ ಇವತ್ತು ಈ ಇಂಟರ್ವ್ಯೂ ಎಲ್ಲ ನಮ್ ಕೈಲಿ ಆಗೋದು ನಾವು ಮಾಡಿ, ಆಮೇಲೆ ನಾವು ನೋಡು, ನಾನು ಕರೆಕ್ಟಾಗಿ ಮನೆಗೆ ತಗೊಂಡೋಗಿ ಹಾಕಿದ್ರು ನೀವು ಇದು ಮಾಡ್ತಾ ಇಲ್ಲ, ನಾನು ಪಬ್ಲಿಕ್ ಕಸದ ಡಬ್ಬದಲ್ಲಿ ಹಾಕಿದ್ರು ಅದನ್ನ ನೀವು ಖಾಲಿ ಮಾಡ್ತಾ ಇಲ್ಲ, ಅವಾಗ ನಾವು ಹೋಗಿ ಅವ್ರು ಕಂಪ್ಲೇಂಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಫೋಟೋ ತೆಗೆದ್ಬಿಟ್ಟು ನೋಡಿ ಇವರು ಖಾಲಿ ಮಾಡಿಲ್ಲ ಅನ್ನೋದ್ರಲ್ಲಿ ಅರ್ಥ ಇದೆ. ಸೈಡ್ಗೆ ಹಾಕ್ಬಿಟ್ಟು ನಾವು ಅಲ್ಲಿ ಕಸ ತೆಗ್ದಿಲ್ಲ ಅಂತಂದ್ರೆ